ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಆಷಾಢ ಮಾಸ ಬರ್ತಾ ಇದೆ. ಆಷಾಢದಲ್ಲಿ ಏನಿದೆ? ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ, ಚಾತುರ್ಮಾಸ ಶುರುವಾಗುತ್ತೆ, ಎಲ್ಲೂ ಹೋಗೋದಿಲ್ಲ, ಮತ್ತು ಪೂಜೆ ವ್ರತ ಎಲ್ಲ ಶ್ರಾವಣದಲ್ಲಿ ಜಾಸ್ತಿ ಅಂದ್ಕೊಂಡಿರೋರೇ ಹೆಚ್ಚು ಜನ. ಆದರೆ ಆಷಾಢದಲ್ಲೂ ಹಲವಾರು ಪೂಜೆ ವ್ರತಗಳಿವೆ. ಅದರ ಜೊತೆ ಜಗನ್ನಾಥ ಯಾತ್ರೆ, ಚಾತುರ್ಮಾಸ ಶುರು ಹೌದು. ಆಷಾಢದಲ್ಲಿ ಶುರುವಾಗಿ ಕಾರ್ತಿಕ ಮಾಸದವರೆಗೆ ಚಾತುರ್ಮಾಸ ಇದೆ. ಆಷಾಢ ಮಾಸದಲ್ಲಿ ಗುರುಪೂರ್ಣಿಮಾ ವಿಶೇಷವಾದದ್ದು, ಹಾಗೆಯೇ 2 ಏಕಾದಶಿ ಕೂಡ. ಅಲ್ಲದೆ ಶುಕ್ರವಾರ ಆಷಾಢ ಮಾಸದಲ್ಲಿ ವಿಶೇಷ ದೇವಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಇದಲ್ಲದೆ ಮತ್ತೊಂದು ವಿಶೇಷವೇನೆಂದರೆ ಗುಪ್ತ ನವರಾತ್ರಿ, ಕೆಲವರು ವಾರಾಹಿ ನವರಾತ್ರಿ ಅಂತ ಕರೀತಾರೆ. ಇದು ಹೆಚ್ಚು ಪ್ರಚಲಿತವಾಗಿಲ್ಲ, ಯಾಕಂದರೆ ಇದು ಗುಪ್ತವಾಗಿಯೇ ಇರಬೇಕೆಂದು. ಆದರೆ ಎಲ್ಲರೂ ಗುಪ್ತವಾಗಿಟ್ಟುಕೊಂಡ್ರೆ ಉಳಿದವರಿಗೆ ಹೇಗೆ ಗೊತ್ತಾಗಬೇಕು? ಹಾಗಾಗಿ ನಾನು ತಿಳಿದದ್ದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಜುಲೈ 6ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನವರಾತ್ರಿ ಅಂದರೆ ಗುಪ್ತ ನವರಾತ್ರಿ ಇದೆ. ಈ ಸಲ ಇನ್ನೂ ವಿಶೇಷ, ಯಾಕಂದರೆ 10 ದಿನಗಳು ಬಂದಿವೆ. ಹೆಚ್ಚಿನ ಪುಣ್ಯ ಗಳಿಸಲು ದೇವಿಯು ಅನುಕೂಲ ಮಾಡಿಕೊಟ್ಟಿದ್ದಾಳೆ. ಈ ಸಮಯದಲ್ಲಿ ಅಖಂಡ ದೀಪ ಇಡಬಹುದು, ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ ಪಾರಾಯಣ ಜಪ ಮಾಡ್ಬೋದು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಬೋದು, ದೇವಿಯ ಯಾವುದಾದ್ರೂ ಸ್ತೋತ್ರ ಪಠಣ ಮಾಡ್ಬೋದು, ದೇವಿಗೆ ಇಷ್ಟವಾದ ನೈವೇದ್ಯ ಮಾಡ್ಬೋದು. ದೇವಿಗೆ ಅನ್ನದಿಂದ ಮಾಡಿದ್ದೇ ಇಷ್ಟ. ಗುಡಾನ ಅಂದರೆ ಬೆಲ್ಲದಿಂದ ಪಾಯಸ ಮಾಡ್ಬೋದು, ಪೊಂಗಲ್ ಮಾಡ್ಬೋದು, ಪುಳಿಯೋಗರೆ, ಚಿತ್ರಾನ್ನ, ಹಾಲು ಅನ್ನ ಪಾಯಸ, ಮೊಸರನ್ನ ನೈವೇದ್ಯ ಮಾಡ್ಬೋದು. ಒಳ್ಳೆಯ ಹೂವನ್ನು ಆರಿಸಿ ಇಡಬೇಕು. ಆದಷ್ಟು ಫ್ರೆಶ್ ಆಗಿರಲಿ, ಸುವಾಸಿತ ಹೂಗಳನ್ನಷ್ಟೇ ಏರಿಸಬೇಕು. ಇದರ ಜೊತೆ ನಮಃ ಶಿವಾಯ ಭೈರವ ಮಂತ್ರ ಜಪಿಸಬೇಕು. ಆವಾಗಲೇ ದುರ್ಗಾ ಪೂಜೆ ಸಂಪೂರ್ಣವಾಗುವುದು. ಎಲ್ಲರಿಗೂ ಎಲ್ಲ ಪೂಜೆ ಆಗಿ ಬರೋದಿಲ್ಲ. ನಾನು ಕೆಲವು ಕಡೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ನೀವು ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಮುಂದುವರಿಯಬೇಕು. ಒಂದೇ ಸಲ ಎಲ್ಲವನ್ನು ಶುರು ಮಾಡಬಾರ್ದು, ಯಾರು ಹೇಳಿದರೂ ಮಾಡಬಾರ್ದು. ನಿಮ್ಮ ಸ್ವಂತ ಅನುಭವದಿಂದ ತಿಳ್ಕೊಳ್ಬೇಕು. ಹಂತ ಹಂತವಾಗಿ ಮುಂದುವರಿಯಬೇಕು. ಯಾವುದರಲ್ಲೂ ಯಾವತ್ತೂ ಗಡಿಬಿಡಿ ಆತುರ ಒಳ್ಳೆಯದಲ್ಲ. ಮತ್ತು ಪೂಜೆ ಮಾಡಿ ಅಂತ ಹೇಳಿದ್ದೇನಂತ ನೀವು ದಿನನಿತ್ಯ ಮಾಡೋ ಪೂಜೆ ಎಲ್ಲ ಮಾಡಿದ ನಂತರವೇ ಈ ನವರಾತ್ರಿ ಆಚರಿಸಿ. ಅದನ್ನು ಬಿಡಬಾರ್ದು. ಹೊಸತೇನೋ ಮಾಡ್ತೀವಂತ ಎಲ್ಲ ಬಿಟ್ಬಿಟ್ಟು ಇದನ್ನು ಮಾಡೋದಲ್ಲ. ಮತ್ತು ಯಾವ ಪೂಜೆ ವ್ರತ ಮಾಡಬೇಕಾದ್ರೂ ನಿಮ್ಮ ಮನೆಯಲ್ಲಿ ಹೇಳಿ. ಹೆಂಗಸರಾದರೆ ಗಂಡನ ಪರ್ಮಿಷನ್ ಕೇಳಿಯೇ ವ್ರತ ಪೂಜೆ ಶುರು ಮಾಡಬೇಕು. ಆಡಂಬರ ಬೇಡ, ಒಡ್ಡೋಲಗ ಬೇಡ, ಬೇರೆ ಯಾರಿಗೂ ಹೇಳೋದು ಬೇಡ, ಗುಪ್ತವಾಗಿಯೇ ಇರಲಿ. ನಿಮ್ಮ ಥರ ಯಾರಿಗಾದರೂ ಪೂಜೆ ಪುನಸ್ಕಾರ, ಮಂತ್ರ ಜಪ ಆಸಕ್ತಿ ಇದ್ದರೆ, ಭಕ್ತಿ ವಿಶ್ವಾಸ ಇದ್ದರೆ ಈ ವಿಡಿಯೋ ಶೇರ್ ಮಾಡಿ. ಆಮೇಲೆ ನಿಮಗೇನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಅದಕ್ಕೆ ತಕ್ಕ ಮಂತ್ರವನ್ನು ನಾನು ಅಲ್ಲೇ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋದಲ್ಲಿ ಬೇಸಿಕ್ ಆಗಿ ಹಾಗೂ ಜನರಲ್ ಆಗಿರೋದನ್ನು ಹೇಳಿದ್ದೇನೆ. ಈ ಸಮಯದಲ್ಲಿ ಸ್ಪೆಸಿಫಿಕ್ ಆಗಿ ಏನಾದರೂ ಜಪ ಮಾಡಬೇಕು ಅಂತ ಇದ್ದರೆ ಕೇಳಿ, ಹೇಳ್ತೀನಿ. ಮೊದಲೇ ಹೇಳಿದಂತೆ ಮೊದಲನೇ ಸಲ ಮಾಡೋರು ಸ್ವಲ್ಪ ಸ್ವಲ್ಪವೇ ಹೇಳಿ. 108 ಅಂದರೆ 1 ಜಪಮಾಲೆ ಸಾಕು. ಫೋಟೋ ಏನೂ ಇಲ್ಲದಿದ್ದರೂ ದೀಪ ಹಚ್ಚಿಟ್ರೂ ಸಾಕು. ಅದು ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಎಣ್ಣೆ ಅಥವಾ ತುಪ್ಪ, ಅದಕ್ಕೆ ಕುಂಕುಮ ಹೂ ಏರಿಸಿ ಧೂಪ ಹಚ್ಚಿಟ್ಟು ಜಪ ಮಾಡಬಹುದು. ಅರ್ಧರ್ಧ ತಿಳ್ಕೊಂಡು ಮಾಡಬೇಡಿ, ಸರಳವಾಗಿ ಮಾಡಿ, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ. ಶುದ್ಧವಾಗಿರಬೇಕು. ಮನೆ ಮನಸ್ಸು ದೇಹ ಶುದ್ಧವಾಗಿಟ್ಟುಕೊಂಡು ಶ್ರದ್ಧಾಭಕ್ತಿಯಿಂದ ದೇವಿ ಉಪಾಸನೆ ಮಾಡಿ. ಯಾವಾಗಲೂ ಹೇಳುವಂತೆ ಮೊದಲು ಗಣೇಶನಿಗೆ, ನಂತರ ಕುಲದೇವರಿಗೆ ಪೂಜೆ ಆದಮೇಲೆ ಈ ಪೂಜೆ ಜಪ ಮಾಡಿ. ಸಿಂಪಲ್ಲಾಗಿ ಮಾಡಿ ಅಂತ ಹೇಳಿದ್ದೇನಂತ 1 ಹೂ ತಗೊಂಡು ಎಸಳು ಮಾಡಿ ಎಲ್ಲ ದೇವರಿಗೆ ಇರಿಸಬೇಡಿ. ಇನ್ನು ನೀವು ಉಳಿದಕ್ಕೆಲ್ಲ ಹೇಗೆ ಖರ್ಚು ಮಾಡ್ತೀರೋ ಆ ಪ್ರಕಾರ ದೇವರಿಗೂ ಮಾಡಬೇಕು.
ಭಗವದ್ಗೀತೆಯಲ್ಲಿ ಒಂದು ತುಳಸಿ ದಳ ನೀರು ಇಟ್ಟರೂ ಸಾಕು ಭಕ್ತಿಯಿಂದ ಅಂತ ಬರೀ ತುಳಸಿ ದಳ ಇಡೋದಲ್ಲ, ಏನೂ ಇಲ್ಲದಾಗ ಅಷ್ಟು ಮಾಡಿದರೂ ಒಲಿತಾನೆ ಅಂತ ಅಲ್ಲದೆ ಅಷ್ಟೇ ಮಾಡಿ ಅದನ್ನೇ ಮಾಡಿ ಅಂತ ಅಲ್ಲ. ಅಲಂಕಾರ ಪ್ರಿಯ ವಿಷ್ಣು, ಹಾಗೆಯೇ ದೇವಿ ಸ್ತುತಿ ಪ್ರಿಯಳು, ಸ್ತೋತ್ರ ಹೇಳಬೇಕು ನಾವು. ಹಾಗಂತ ದೇವಿಗೆ ಅಲಂಕಾರ ಮಾಡಬಾರ್ದು ಅಂತನೂ ಅಲ್ಲ. ಮನಸ್ಸಿಟ್ಟು ಮಾಡಿ ಅದು ಬೇಕು ಇದು ಬೇಕು ಅಂತ ಕೇಳೋದಕ್ಕಿಂತ ಅಮ್ಮ ಬಂದಿದ್ದಾಳೆ ಅಂತ ಪ್ರೀತಿಯಿಂದ ಮಾಡಿ, ಆಗ ಜಗದಂಬೆ ನೀವು ಕೇಳೋದಕ್ಕಿಂತ ಜಾಸ್ತಿನೇ ಕೊಡ್ತಾಳೆ. ಶುಭವಾಗಲಿ, ಒಳ್ಳೆಯದಾಗಲಿ. ಜೈ ದುರ್ಗೆ ದುರ್ಗತಿ ನಾಶಿನಿ. ರಾಧೆ ರಾಧೆ.